ಸಚಿನ್ ರಮೇಶ್ ತೆಂಡೂಲ್ಕರ್ ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆ ಸಚಿನ್ ಅವರು ಮಾಡದ ರೆಕಾರ್ಡ್ಗಳೇ ಇಲ್ಲ. ಸಚಿನ್ ಅವರು ಮಾಡಿದ ರೆಕಾರ್ಡ್ಗಳು ಒಂದೊಂದಲ್ಲ. ಸಚಿನ್ ಅವರು ಒಂದರ ಹಿಂದಂತೆ ಮತ್ತೊಂದರಂತೆ ಸಾಕಷ್ಟು ರೆಕಾರ್ಡ್ಗಳನ್ನು ಮಾಡಿದರು. ಅದರಲ್ಲಿ ಮತ್ತೊಂದು ರೆಕಾರ್ಡನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಸಚಿನ್ ಅವರು ಸಯ್ಯದ್ ಅನ್ವರ್ ಅವರ 194 ರನ್ಗಳನ್ನು, ಆ ಮಹತ್ತರ ದಾಖಲೆಯನ್ನು ಮುರಿದು ಅದರ ಬೆನ್ನತ್ತಿ ಬಹುಶಃ ಸಯ್ಯದ್ ಅನ್ವರ್ ಅವರು ಭಾರತದ ವಿರುದ್ಧವೇ 194 ರನ್ಗಳನ್ನು ಗಳಿಸಿದರು. 21 ಮೇ 1997ನಲ್ಲಿ ಚೆನ್ನೈನಲ್ಲಿ ಆಡಿದಂಥ ಒಂದು ಪಂದ್ಯದಲ್ಲಿ, ಆ ಪಂದ್ಯದಲ್ಲಿ ಸಚಿನ್ ತೆಂಡೂಲ್ಕರ್ ಅವರೇ ಕ್ಯಾಪ್ಟನ್ ಆಗಿರ್ತಾರೆ. ಸಚಿನ್ ತೆಂಡೂಲ್ಕರ್ ಅವರು ಭಾರತದ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲೇ ಸಯ್ಯದ್ ಅನ್ವರ್ ಅವರು ಭಾರತದ ವಿರುದ್ಧ 194 ರನ್ಗಳನ್ನು ಬಾರಿಸ್ತಾರೆ. ಇಡೀ ಭಾರತ ಅವತ್ತು ಸಖತ್ತು ದುಃಖದಲ್ಲೇ ಇತ್ತು ಅಂತ ಹೇಳ್ಬೋದು. ಇಡೀ ಭಾರತ ಅವತ್ತು ಶೋಕಾಚರಣೆಯನ್ನೇ ಮಾಡಿತ್ತು ಅಂದರೆ ತಪ್ಪಾಗೋದಿಲ್ಲ. ಆದರೆ ಆ ಒಂದು ಸೇಡನ್ನು ತೀರಿಸಿಕೊಳ್ಳೋದಕ್ಕೆ, ಆ ಒಂದು ರೆಕಾರ್ಡನ್ನು ಯಾವ ಭಾರತೀಯ ಮುರಿತಾರೆ ಅಂತ ಇಡೀ ಭಾರತ ಕಾಯ್ತಾ ಇತ್ತು. ಆ ರೆಕಾರ್ಡನ್ನು ಧೋನಿಯವರು ಮಾಡ್ತಾರೆ, ಗಂಗೂಲಿಯವರು ಮಾಡ್ತಾರೆ. ಶೆಹ್ವಾಗ್ ಇನ್ನೇನು 200 ಹೊಡೆದೇ ಬಿಟ್ರು ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಬಹುಶಃ ಆ ರೆಕಾರ್ಡನ್ನು ಬ್ರೇಕ್ ಮಾಡೋದಕ್ಕೆ ಬಂದಿದ್ದು ಮತ್ಯಾರೂ ಅಲ್ಲ, ಕ್ರಿಕೆಟ್ನ ದಂತಕತೆ, ಕ್ರಿಕೆಟ್ನ ದೇವರು ಅಂತಾನೆ ಕರೆಸ್ಕೊಳ್ಳೋ ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು. ಬಹುಶಃ ಆವತ್ತು ಆ ಪಂದ್ಯವನ್ನು ಲೈವಲ್ಲಿ ನೋಡಿದಾಗ ನಿಜಕ್ಕೂ ಬಹಳಷ್ಟು ಜನ ಬಹುಶಃ ಈ 200 ರನ್ಗಳ ಬಗ್ಗೆ ಅದೆಷ್ಟೋ ವಿಡಿಯೋಗಳು ಬಂದಿದೆ, ಅದೆಷ್ಟೋ ಮೂವಿಗಳಲ್ಲಿ ಇದರ ಬಗ್ಗೆ ಹಾಕಿದ್ದಾರೆ. ಅದೆಷ್ಟೋ ಜನ ಸಚಿನ್ ಅವರು 200 ರನ್ ಮಾಡಿದ್ರೆ ಏನಾಗತ್ತೆ, ಸೊ ಇದರ ಬಗ್ಗೆ ಮಾತಾಡೋದ ಜನನೇ ಇಲ್ಲ ಅಂತ ಹೇಳ್ಬೋದು. ಸಚಿನ್ ಅವರು 200 ರನ್ಗಳನ್ನು ಮಾಡಿದ ಆ ದಿನ ನಾನು ಕೂಡ ಲೈವಲ್ಲಿ ಮ್ಯಾಚನ್ನು ನೋಡ್ತಾ ಇದ್ದೆ. ನನಗೆ ಅದೇನನ್ನಿಸ್ತೋ, ಸಚಿನ್ ಅವರು 100 ರನ್ಗಳನ್ನು ಹೊಡೆದಾಗ, ಆ್ಯಕ್ಚುಲಿ ಅವತ್ತು ನನಗೆ ಸೆಕೆಂಡ್ ಶಿಫ್ಟ್ ಇತ್ತು. ಆವತ್ತು ಆ ನನ್ನ ಕೆಲಸಕ್ಕೆ ಲೀವನ್ನು ಅಪ್ಲೈ ಮಾಡಿ ಯಾಕೋ ಆ ಮ್ಯಾಚನ್ನು ನೋಡ್ತಾ ಇದ್ದೆ. ಸೊ ಬಹುಶಃ ನಾನು ಸಚಿನ್ ಅವರು ಅಂದರೆ ಅವತ್ತು ಸಯ್ಯದ್ ಅನ್ವರ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅವರ 100 ರನ್ಗಳ ನಂತರ ನಿಜಕ್ಕೂ ಮ್ಯಾಚ್ ತುಂಬಾ ಸಖತ್ತಾಗಿ ಹೋಗ್ತಾ ಇತ್ತು. ಅದು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯ. ಆ ಪಂದ್ಯದಲ್ಲಿ ಸಚಿನ್ ಅವರು 150 ರನ್ಗಳನ್ನು ಗಳಿಸಿದ ನಂತರ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಇವತ್ತು ಸಚಿನ್ ಅವರು ಸಯ್ಯದ್ ಅನ್ವರ್ ಅವರ ರೆಕಾರ್ಡನ್ನು ಬ್ರೇಕ್ ಮಾಡ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದೆ. ಆಗ ಇನ್ನೇನು 194 ರನ್ಗಳಾದಾಗ ಸೊ ನಿಜಕ್ಕೂ ನನಗವತ್ತು ಸಚಿನ್ ಅವರು 200 ರನ್ ಹೊಡಿತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಇದಿರಲಿಲ್ಲ. 195 ರನ್ಗಳನ್ನು ಹೊಡೆದ್ರೆ ಸಾಕು ಸಚಿನ್ ಅವರು ಅಂತಲೇ ಆ ಮ್ಯಾಚನ್ನು ನೋಡ್ತಾ ಇದ್ದೆ. ಆ ನಂತರ ಯಾವಾಗ ಸಚಿನ್ ಅವರು 195 ರನ್ಗಳನ್ನು ಹೊಡಿತಾರೆ, ಆ ನಂತರನೇ ಇಡೀ ಭಾರತೀಯರು ಓಕೆ ಸಚಿನ್ ಈಸ್ ಗೋಯಿಂಗ್ ಟು ಮೇಕ್ 200 ರನ್ಸ್ ಅಂತ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ 200 ರನ್ನನ್ನು ಸಚಿನ್ ಅವರು ಹೊಡಿತಾರೆ. ಆಗ ಸಚಿನ್ ಅವರ ಜೊತೆ ಇದ್ದಿದ್ದು ಬೇರಾರೂ ಅಲ್ಲ, ಭಾರತದ ಮಾಂತ್ರಿಕ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ. ಆ ಪಂದ್ಯದ ಕ್ಯಾಪ್ಟನ್ ಆಗಿದ್ದು ಮಹೇಂದ್ರ ಸಿಂಗ್ ಧೋನಿ ಅವರು. ಆ ಒಂದು ಅದ್ಭುತ ಕ್ಷಣಗಳಲ್ಲಿ ಸಚಿನ್ ಅವರ ಜೊತೆ ನಿಂತಿದ್ದು ಬೇರಾರೂ ಅಲ್ಲ, ಮಹೇಂದ್ರ ಸಿಂಗ್ ಧೋನಿಯವರು. ಮಹೇಂದ್ರ ಸಿಂಗ್ ಧೋನಿಯವರು ಕೂಡ ಆ ಪಂದ್ಯದಲ್ಲಿ ಉತ್ತಮವಾಗಿ ಆಡಿರ್ತಾರೆ. ಸೊ ಸಚಿನ್ ಅವರ ಜೊತೆ ಒಂದು ಅದ್ಭುತ ಜೊತೆಯಾಟವನ್ನು ಆಡಿರ್ತಾರೆ ಮಹೇಂದ್ರ ಸಿಂಗ್ ಧೋನಿಯವರು. ಆ 200 ರನ್ಗಳನ್ನು ಹೊಡೆದ ನಂತರ ಮಹೇಂದ್ರ ಸಿಂಗ್ ಧೋನಿಯವರು ಓಡಿ ಬಂದು ಸಚಿನ್ ಅವರನ್ನು ತಬ್ಕೊಳ್ತಾರೆ. ಇಡೀ ಭಾರತ ಅಂದು ಸಂಭ್ರಮಾಚರಣೆಯಲ್ಲಿ ತೊಡಗಿತ್ತು ಅಂದರೆ ತಪ್ಪಾಗೋದಿಲ್ಲ. ಮೊದಲ ಬಾರಿ ಅಂದರೆ ನಾವು ಯಾವಾಗಲೂ ಮೊದಲನ್ನು ಮರೆಯೋದಿಲ್ಲ. ಚಂದ್ರನ ಮೇಲೆ ಕಾಲಿಟ್ಟಿದ್ದು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಲೇ ಹೇಳ್ತೀವಿ. ಅವರನ್ನು ದೇಶ ಪ್ರಪಂಚ ಮರೆತಿಲ್ಲ. ಆದರೆ ಎರಡನೇದಾಗಿ ಕಾಲಿಟ್ಟವರು ಆ ಬಾರಿ 3 ಜನ ಅಲ್ಲಿ ಚಂದ್ರನ ಮೇಲೆ ಇಳಿತಾರೆ. ಆ 3 ಜನದಲ್ಲಿ ನಮಗೆ ನೆನಪಿರೋದು ಕೇವಲ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮಾತ್ರ. ಅದೇ ರೀತಿ ಮೊದಲ ದ್ವಿಶತಕವನ್ನು ಬಾರಿಸಿದ್ದು ಬೇರಾರೂ ಅಲ್ಲ,
ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು. ಅದಕ್ಕೆ ನಾವು ಅವರನ್ನು ಗಾಡ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ. ಸೊ ಎಲ್ಲೋ ಒಂದು ಕಡೆ ಸಚಿನ್ ಅವರು ಸಾಕಷ್ಟು ರೆಕಾರ್ಡ್ಗಳನ್ನು ಮಾಡಿದ್ರು ಕೂಡ ಆ 200 ರನ್ಗಳು ಭಾರತೀಯರ ಮನಸ್ಸಿನಲ್ಲಿ ಯಾವತ್ತೂ ಮರೆಯೋಗೋದಿಲ್ಲ. ಸಚಿನ್ ಅವರ ರೆಕಾರ್ಡ್ಗಳಲ್ಲಿ ಅದು ಒಂದು. ಬೇರೆ ಎಲ್ಲ ರೆಕಾರ್ಡ್ಗಳನ್ನು ಯಾರು ಬೇಕಾದರೂ ಬ್ರೇಕ್ ಮಾಡ್ಬೋದು, 100 ಸೆಂಚುರಿಗಳನ್ನು ಬ್ರೇಕ್ ಮಾಡ್ಬೋದು. ಆದರೆ ಮೊದಲು 200 ರನ್ಗಳನ್ನು ಮಾಡಿದ ಸಚಿನ್ ಅವರ ಈ ಒಂದು ರೆಕಾರ್ಡನ್ನು ಯಾರು ಕೂಡ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ಮೊದಲು 100 ಸೆಂಚುರಿಗಳನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಒಂದೇ ಉತ್ತರ, ಅದು ಸಚಿನ್ ತೆಂಡೂಲ್ಕರ್ ಅವರು. ಇನ್ನು ಮುಂದೆ ಯಾರು ಬೇಕಾದರೂ 100 ಸೆಂಚುರಿಗಳನ್ನು ಮಾಡ್ಬೋದು, ಆದರೆ ಮೊದಲು 100 ಸೆಂಚುರಿಗಳನ್ನು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಒಂದೇ ಉತ್ತರ. ಯಾವತ್ತೇ ಪ್ರಪಂಚ ಇರೋವರೆಗೂ ಆ ಪ್ರಶ್ನೆಗೆ ಒಂದೇ ಉತ್ತರ, ಅದು ಸಚಿನ್ ರಮೇಶ್ ತೆಂಡೂಲ್ಕರ್ ಅವರು. ನಿಜಕ್ಕೂ ಎಲ್ಲೋ ಒಂದು ಕಡೆ ಹೆಮ್ಮೆ ಅನಿಸುತ್ತೆ. ಅವರಿಗೆ ಭಾರತ ರತ್ನವನ್ನು ಕೂಡ ಕೊಟ್ಟು ಗೌರವಿಸಲಾಗತ್ತೆ. ಆ ಒಂದು ಪ್ರಶಸ್ತಿಗೆ ಸಚಿನ್ ಅವರು ಅರ್ಹರು ಅಂದರೆ ತಪ್ಪಾಗೋದಿಲ್ಲ. ಯಾವುದೇ ಎತ್ತರಕ್ಕೆ ಬೆಳೆದರೂ ಕೂಡ ಇವತ್ತಿಗೂ ಕೂಡ ನಿಜಕ್ಕೂ ಮೌನವಾಗಿ ಎಳೆಯ ಮಗುವಿನಂತೆ ಬಂದು ಕೂರುವ ಸಚಿನ್ ಅವರ ಆ ಒಂದು ನಡವಳಿಕೆ ಇದೆಯಲ್ಲ, ಅದು ಸಚಿನ್ ಅವರನ್ನು ಭಾರತದ ಉತ್ತುಂಗಕ್ಕೆ ಏರಿಸ್ತು, ಗಾಡ್ ಆಫ್ ಕ್ರಿಕೆಟ್ ಮಾಡ್ತು ಅಂತ ಅಂದರೆ ತಪ್ಪಾಗೋದಿಲ್ಲ. ಸಚಿನ್ ಅವರ ಈ ದಾಖಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.